ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮು ಜುಲೈ 7ಗೆ HK ಎಕ್ಸಾಮ್ ಇತ್ತು, ಜುಲೈ 21ಗೆ ನಾನ್ HK ಎಕ್ಸಾಮ್ ಇತ್ತು. ಬಟ್ ಕಾರಣಾಂತರಗಳಿಂದ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಅದನ್ನು ಡೇಟ್ ಮೆನ್ಷನ್ ಮಾಡಿಲ್ಲ. ಆಗಸ್ಟ್ 25ರ ನಂತರ ಎಕ್ಸಾಮ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈ ಲ್ಯಾಂಡ್ ಸರ್ವೇರ್ ಪ್ರೀವಿಯಸ್ ಕ್ವಶನ್ ಪೇಪರ್, ಹಿಂದಿನ ಕ್ವಶನ್ ಪೇಪರಲ್ಲಿ ಕೇಳಿರೋ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ರೀತಿ ಇದ್ವು ಅವ್ನು ಆನ್ಸರ್ ಮಾಡೋ ಸಿಂಪಲ್ ಮೆಥಡ್ಸನ್ನು ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿಬಿಟ್ಟು ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಆನ್ಲೈನ್ ಕೋರ್ಸಸ್ ಈಗಾಗಲೇ ಮಾಡಿದ್ವಿ. ಆನ್ಲೈನ್ ಕೋರ್ಸ್ ಬೇಕು ಅಂದರೆ ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಈ ಆನ್ಲೈನ್ ಕೋರ್ಸನ್ನು ತಗೋಬೋದು. ಓನ್ಲಿ ಪೇಪರ್ 2 ಮ್ಯಾಥ್ಸ್ ಅಷ್ಟೇನೂ ಇರುತ್ತೆ. ಆಮೇಲೆ ಫುಲ್ ಪ್ಯಾಕೇಜ್ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಸಿಗುತ್ತೆ ನಿಮಗೆ. ಹಾಗೆ PDO, VA ಎಕ್ಸಾಮು, ಬೀಟ್ ಫಾರೆಸ್ಟರ್ ಎಕ್ಸಾಮು, PSI ಎಕ್ಸಾಮಿಗೆ ಸಂಬಂಧಪಟ್ಟಂತೂ ಕೂಡ ಆನ್ಲೈನ್ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ಹೊಸ ನೋಟಿಫಿಕೇಷನ್ HSTR ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ಆಮೇಲೆ GPSTR ಅಥವಾ PSTR ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಈ ಎಕ್ಸಾಮಿಗೆ ಕೂಡ ನಾಳೆಯಿಂದ ಅಂದರೆ ಭಾನುವಾರದಿಂದ ಹೊಸ ಬ್ಯಾಚ್ಗಳು ಕೂಡ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಸ್ಟಾರ್ಟ್ ಆಗ್ತಿದ್ದಾವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9071673831 ಅಲ್ಲಿ 32ಗೆ ಕರೆ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ಪಡಿತಾ ಬನ್ನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. x⁴ - 3x + 5 2x - 1ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಅಂತ ಕೇಳಿದ್ದಾನೆ ಪ್ರಶ್ನೆ. ನೋಡ್ರಿ, if x⁴ - 3x + 5 is divided by 2x - 1, then the remainder is ಅಂತ ಇಂಗ್ಲೀಷಲ್ಲಿ ಕ್ವಶನ್ ಕೇಳಿದಂಗೆ. if x⁴ - 3x + 5 is divided by 2x - 1, then the remainder is ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, 2x - 1ರಿಂದ ಈ x⁴ - 3x + 5 ಡಿವೈಡ್ ಮಾಡ್ತಾ ಹೋದ್ರೆ ಶೇಷ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಇದರಲ್ಲಿ ಉಳಿಯೋ ಶೇಷ ಕಂಡು ಬೇಕಂದ್ರೆ ವೆರಿ ಸಿಂಪಲ್. ನೋಡ್ರಿ, ಈ 2x - 1 ಇದೆಯಲ್ಲ, ಈ 2x - 1 ಅಲ್ಲಿ ನೋಡ್ರಿ x -1 ರೈಟ್ ಸೈಡಿಗೆ ಬಂದರೆ +1 ಅಂತ ತಗೊಂಡು ಇಂಟು 2 ಈ ಕಡೆ ಬಂದರೆ ಡಿವೈಡ್ ಬೈ 2 ಆಗುತ್ತಲ್ಲ. x = 1/2 ಆಗುತ್ತೆ. ನೋಡ್ರಿ, -1 ರೈಟ್ ಸೈಡ್ ತಂದರೆ +1, 2 ರೈಟ್ ಸೈಡಿಗೆ ಬಂದರೆ ಡಿವೈಡ್ ಬೈ 2 ಆಗುತ್ತಲ್ಲ. ಇಲ್ಲಿ ಕೊಟ್ಟಿರೋ ಏನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಬೀಜೋಕ್ತಿನ ನಾವು f(x) ಅಂತ ಬರೆಯೋಣ, ಅಥವಾ g(x) ಏನಾದರೂ ಬರ್ಕೋಬೋದು, ಅಥವಾ p(x) ಅಂತ ಬರ್ಕೊಂಡು ಅದು x⁴ - 3x + 5 ಅಂತ ಕೊಟ್ಟಿದ್ದೀನಲ್ಲ, ಇಲ್ಲಿ ಎಲ್ಲಿ x ಇರುತ್ತೋ ಅಲ್ಲಿ 1/2 ಹಾಕಿದರೆ 2x - 1ರಿಂದ ಭಾಗಿಸಿದಾಗ ಉಳಿಯುವ ಶೇಷವನ್ನು ಸಿಂಪಲಾಗಿ ಈ ಮೆಥಡಲ್ಲಿ ನಾವು ಕಂಡುಹಿಡಿಬೋದು. ನೋಡ್ರಿ, ಇಲ್ಲಿ x ಇರತ್ರ ನೀವು 1/2 ಹಾಕಿದ್ವಿ ಅಂದರೆ f(1/2) = x ಅಂದರೆ 1/2 ಅಂತ ಬರ್ಕೊಂಡು -3 × x ಅಂದರೆ 1/2 ಬರುತ್ತೆ +5 ಅಂತ ಬರಿತಾ ಇದೀನಿ. ಇಲ್ಲಿ 1/2 ಅಂದರೆ 1/4 ಅಂದರೆ 1, 2/4 ಅಂದರೆ 2ನ್ನ 4 ಸಲ ಹಾಕೊಂಡು ಗುಣಿಸಿದಾಗ 16 ಬರುತ್ತೆ. -3 × 1 3 ಡಿವೈಡ್ ಬೈ 2 +5 ಬರುತ್ತೆ. ಇವಾಗ ಸಿಂಪ್ಲಿಫೈ ಮಾಡೋಣ ಇದನ್ನು. 16 ಮತ್ತು 2ಕ್ಕೆ ಇಲ್ಲಿ ಏನಿಲ್ಲ 1 ಇರುತ್ತೆ, LCM ತಗೊಂಡ್ರೆ 16 ಬರುತ್ತೆ. ಇಲ್ಲಿ ಡಿನಾಮಿನೇಟ್ರಲ್ಲಿ 16 ಇದೆ, 16 1ಲೆ 16, 1 × 1 1 ಬರುತ್ತೆ. ಇದು 2 8ಲೆ 16, 8 × 3 8 3ಲೆ 24 ಬರುತ್ತೆ. ಇದು 1 14ಲೆ 16, 16 5ಲೆ 80 ಬರುತ್ತೆ. ನೋಡ್ರಿ, ಮೇಲಿರೋದು 80 + 1 81 - 24 ಡಿವೈಡ್ ಬೈ 16 ಅಂತ ಬರೆಯೋಣ. 81ರಲ್ಲಿ 24 ಮೈನಸ್ ಮಾಡಿರಿ, 11ರ 4 ಕಳೆದ್ರೆ 7, 7ರ 2 ಕಳೆದ್ರೆ 5, ಡಿವೈಡ್ ಬೈ 16 ಬರುತ್ತೆ. 57/16 ಬರುತ್ತೆ. 57/16 ಬರುತ್ತೆ. ನೋಡ್ರಿ, 2x - 1ರಿಂದ x⁴ - 3x + 5 ಡಿವೈಡ್ ಮಾಡಿದಾಗ ಕೊನೆಗೆ ಉಳಿತಕ್ಕಂಥ ಶೇಷ 57/16 ಬರುತ್ತೆ. 57/16 ಬರುತ್ತೆ. ಇಲ್ಲ 57/16 ಅಂತ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಗೊತ್ತಾಯ್ತಾ? ಇದನ್ನು ಬರ್ಕೊಂಡಾದ್ಮೇಲೆ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಎರಡನೇ ಪ್ರಶ್ನೆ ಏನಿದೆ ಅಂತ.
ಇಫ್ ಎ ಜಿ ಆ್ಯಂಡ್ ಹೆಚ್ ಆರ್ ಅರ್ಥಮೆಟಿಕ್ ಜಾಮೆಟ್ರಿಕ್ ಆ್ಯಂಡ್ ಹಾರ್ಮೋನಿಕ್ ಮೀನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ನೋಡಿಲ್ಲಿ ಎ ಜಿ ಮತ್ತು ಹೆಚ್ಗಳು ಸಮಾಂತರ ಮತ್ತು ಅರ್ಥಮೆಟಿಕ್ ಅಂದರೆ ಸಮಾಂತರ, ಜಾಮೆಟ್ರಿಕ್ ಅಂದರೆ ಗುಣೋತ್ತರ ಅಂತ ಕರಿತೀವಿ, ಗುಣೋತ್ತರ ಅಂತ ಕರಿತೀವಿ, ಮತ್ತು ಹಾರ್ಮೋನಿಕ್ ಅಂದರೆ ಹರಾತ್ಮಕ ಮಾಧ್ಯಗಳು ಅಂತ ಕರೀತಾರೆ. ಹರಾತ್ಮಕ ಮಾಧ್ಯಗಳು ಎದರ ಹರಾತ್ಮಕ ಮಾಧ್ಯಗಳು ಅಂದರೆ ಎ ಆ್ಯಂಡ್ ಬಿ ಅಂತ ಇದೆ ನೋಡ್ರಿ. ಎ ಮತ್ತು ಬಿ ಅಂತ ಎರಡು ಸಂಖ್ಯೆಗಳ ಸಮಾಂತರ ಗುಣೋತ್ತರ ಹರಾತ್ಮಕ ಮಾಧ್ಯಗಳು ಆ ಎ ಜಿ ಹೆಚ್ಗಳು ಆಗಿವೆ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ಎ ಜಿ ಹೆಚ್ಗಳು ಯಾವ ಶ್ರೇಣಿಯಲ್ಲಿ ಇರ್ತವೆ ಅಂತ ಕೇಳಿದ್ದಾನೆ. ಎ ಜಿ ಹೆಚ್ಗಳು ಯಾವ ಶ್ರೇಣಿಯಲ್ಲಿ ಇರ್ತವೆ ಅಂದರೆ ಇದು ಪ್ರೋಗ್ರೆಷನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಶ್ರೇಣಿಗಳು ಅಂತ. ಆ ಒಂದು ಟಾಪಿಕಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಸೊ ಎ ಅಂದರೆ ಸಮಾಂತರ ಮಾಧ್ಯ, ಜಿ ಅಂದರೆ ಗುಣೋತ್ತರ ಮಾಧ್ಯ, ಹೆಚ್ ಅಂದರೆ ಹರಾತ್ಮಕ ಮಾಧ್ಯ. ಈ ಸಮಾಂತರ ಮಾಧ್ಯ, ಗುಣೋತ್ತರ ಮಾಧ್ಯ, ಹರಾತ್ಮಕ ಮಾಧ್ಯಗಳು ಯಾವ ಶ್ರೇಣಿಯಲ್ಲಿ ಇರ್ತವೆ ಅಂದರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇರ್ತವೆ ಅಂತ ಹೇಳ್ಬೋದು. ಇಲ್ಲೇನು ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ, ಇದು ಒಂದು ನಾಲೆಡ್ಜಬಲ್ ಕ್ವಶನ್. ಸೊ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಎ ಅನ್ನೋದು ಸಮಾಂತರ ಮಾಧ್ಯ, ಜಿ ಗುಣೋತ್ತರ ಮಾಧ್ಯ, ಹೆಚ್ ಅನ್ನೋದು ಹರಾತ್ಮಕ ಮಾಧ್ಯ. ಹಾರ್ಮೋನಿಕ್ ಮೀನ್ಸ್ ಆಗಿದೆ ಅಂದರೆ ಈ ಎ ಜಿ ಹೆಚ್ ಮೂರು ಎದರಲ್ಲಿ ಇರ್ತವೆ ಅಂದರೆ ಗುಣೋತ್ತರ ಶ್ರೇಣಿಯಲ್ಲಿ ಇರ್ತವೆ. ಅದನ್ನು ಕಂಡೀಷನ್ ಏನು ಬರಿತೀವಿ ಅಂದರೆ ಜಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಹೆಚ್ ಅಂತ ಬರಿತೀವಿ. ಇವು ಮೂರು ಗುಣೋತ್ತರ ಶ್ರೇಣಿಯಲ್ಲಿ ಇರೋದ್ರಿಂದ ಅದನ್ನ ಕಂಡೀಷನ್ನ ಜಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಹೆಚ್ ಅಂತ ಬರಿಬೋದು. ಇಲ್ಲಿ ಕೇಳಿರೋ ಪ್ರಶ್ನೆ ಈ ಮೂರು ಸಮಾಂತರ ಗುಣೋತ್ತರ ಹರಾತ್ಮಕ ಮಾಧ್ಯಗಳು ಯಾವ ಶ್ರೇಣಿಯಲ್ಲಿ ಇರ್ತವೆ ಅಂದರೆ ಈ ಮೂರು ಗುಣೋತ್ತರ ಶ್ರೇಣಿಯಲ್ಲಿ ಇರ್ತವೆ. ಇನ್ ಜಿ ಪಿ ಅಂದರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇರ್ತವೆ ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಗಿದೆಯಾ? ನೆಕ್ಸ್ಟ್ ಕ್ವಶನ್ ಬರೋಣ. ಎನ್ ಅಂಶಗಳನ್ನು ಹೊಂದಿರುವ ಸೆಟ್ಟಿನ ಉಪ ಸೆಟ್ಗಳ ಸಂಖ್ಯೆ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಎನ್ ಅಂಶಗಳನ್ನು ಹೊಂದಿರುವ ಸೆಟ್ಟಿನ ಉಪ ಸೆಟ್ಗಳ ಸಂಖ್ಯೆ ಅಂತ ಕೇಳಿದ್ದಾನೆ. ಫೈಂಡ್ ದ ನಂಬರ್ ಆಫ್ ಸಬ್ಸೆಟ್ಸ್, ಫೈಂಡ್ ದ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಕೇಳಿದ್ದಾನೆ. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಅಂತ ಇದೆ. ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ n ಅಂಶಗಳನ್ನು ಹೊಂದಿರೋ ಗಣದ ಉಪಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಯಾವುದೇ ಗಣ ಕೊಟ್ಟು ಇದಕ್ಕೇನು ಕ್ವಶನ್ಗೆ ಕ್ಯಾಲ್ಕುಲೇಷನ್ ಅದು ಇದು ಏನು ನೆಸೆಸಿಟಿ ಇಲ್ಲ, ಸಿಂಪಲ್ ನಾಲೆಡ್ಜಬಲ್ ಕ್ವಶನ್ ಅಷ್ಟೇ ಇದು. ಯಾವುದೇ ಒಂದು ಸೆಟ್ ಕೊಟ್ಟು ಆ ಸೆಟ್ಟಲ್ಲಿ ಒಂದು 2, 3, 4, 5 ಹಿಂಗೆ n ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದ ಅಂದರೆ ಆ ಸೆಟ್ಟಲ್ಲಿರೋ ಎಲಿಮೆಂಟ್ಸನ್ನು ನೀವು ಯೂಸ್ ಮಾಡ್ಕೊಂಡು ಎಷ್ಟು ಉಪಗಣಗಳನ್ನು ರಚನೆ ಮಾಡ್ಬೋದು, ಹೌ ಮೆನಿ ನಂಬರ್ ಆಫ್ ಸಬ್ಸೆಟ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ಕ್ವಶನ್ ಕೇಳಿದ್ದಾನೆ. ಯಾವುದೇ ಒಂದು ಗಣದಲ್ಲಿರೋ n ಗಣಾಂಶಗಳನ್ನು ಯೂಸ್ ಮಾಡ್ಕೊಂಡು ಉಪಗಣಗಳ ಸಂಖ್ಯೆ ಕಂಡುಹಿಡಿಬೇಕು ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಬರಿತೀವಿ. ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಉಪಗಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಾವು 2 ಪವರ್ n ಅಂತ ಬರಿತೀವಿ. 2 ಪವರ್ n ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಯಾವುದೇ ಗಣದಲ್ಲಿರೋ ಉಪಗಣಗಳ ಸಂಖ್ಯೆ ಎಷ್ಟು ಬರಿಬೋದು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಉದಾಹರಣೆ ನಿಮಗೆ ಹೇಳಿಕೊಡೋದಾದರೆ ಎ ಗಣದಲ್ಲಿ 1, 2, 3 ಅಂತ ಎಲಿಮೆಂಟ್ಸ್ ಇದ್ದಾವೆ ಅನ್ಕೊಳ್ಳೋಣ. ಸೊ ಎ ಗಣದಲ್ಲಿ 3 ಎಲಿಮೆಂಟ್ಸ್ ಇದಾವೆ ಅಂದರೆ ಎ ಗಣದಿಂದ ರಚನೆ ಮಾಡ್ಬೋದಾದ ಉಪಗಣಗಳ ಸಂಖ್ಯೆ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ಸಬ್ಸೆಟ್ಸ್ ಉಪಗಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ 2 ಪವರ್ n ಅಂತ ಬರೀತೀವಿ. 2 ಪವರ್ n ಅಂದರೆ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 1, 2, 3 ಎಲಿಮೆಂಟ್ಸ್ ಇದ್ದಾವೆ. 2 ಪವರ್ 3 ಅಂದರೆ 2ನ್ನ 3 ಬಾರಿ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತಲ್ಲ. ಸೊ ನೋಡ್ರಿ, ಈ 3 ಗಣಾಂಶಗಳ ಹೊಂದಿರೋ ಗಣದಲ್ಲಿ ಎಷ್ಟು ಉಪಗಣಗಳನ್ನು ಬರಿಬೋದು? 8 ಉಪಗಣಗಳನ್ನು ಬರಿಬೋದು. ಅವ್ಯಾವ 8 ಉಪಗಣಗಳು ಅಂತ ನಿಮಗೆ ತೋರಿಸೋದಾದರೆ ನೋಡ್ರಿ, ಸೊ ಸಬ್ಸೆಟ್ಸ್ ಅಂತ ಬರೆಯೋದಾದರೆ ಯಾವುದೇ ಖಾಲಿ ಗಣ ಒಂದು ಉಪಗಣ ಆಗಿರುತ್ತೆ. ಸೊ ಎಂಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎನಿ ಸೆಟ್ ಅಂತ ಕರಿತೀವಲ್ಲ. ಫಸ್ಟ್ ಆಫ್ ಆಲ್ ಖಾಲಿ ಗಣ ಒಂದು ಉಪಗಣ ಆಗಿದ್ದು, ಇವಾಗ ಇದರಲ್ಲಿ 1 ಎಲಿಮೆಂಟ್ ತಗೊಂಡ್ರೆ ಇದೊಂದು ಉಪಗಣ ಆಗುತ್ತೆ, 2ನೇ ಎಲಿಮೆಂಟ್ ಬರ್ಕೊಂಡ್ರೆ ಇದೊಂದು ಉಪಗಣ ಆಗುತ್ತೆ, 3ನೇ ಎಲಿಮೆಂಟ್ ಬರ್ಕೊಂಡ್ರೆ ಇದೊಂದು ಉಪಗಣ ಆಗುತ್ತೆ. ಆಮೇಲೆ 1 ಮತ್ತು 2ನ್ನ ತಗೊಂಡ್ರೆ ಇದೊಂದು ಉಪಗಣ ಆಗುತ್ತೆ. ಸೊ ಆಮೇಲೆ 1 ಮತ್ತು 3 ಬರ್ಕೊಂಡ್ರೆ ಇದೊಂದು ಉಪಗಣ ಆಗುತ್ತೆ. ಆಮೇಲೆ 2 ಮತ್ತು 3 ಬರ್ಕೊಂಡ್ರೆ ಇದೊಂದು ಉಪಗಣ ಆಗುತ್ತೆ. ಆಮೇಲೆ ಇರೋ 3 ಎಲಿಮೆಂಟ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ಅದು ಕೂಡ ಉಪಗಣ ಆಗುತ್ತೆ. ಎನಿ ಸೆಟ್ ಈಸ್ ಎ ಸಬ್ಸೆಟ್ಸ್ ಆಫ್ ಇಟ್ ಸೆಲ್ಫ್ ಅಂತ ಕರಿತೀವಿ. ಯಾವುದೇ ಗಣವು ಅದೇ ಗಣದ ಉಪಗಣ ಆಗಿರುತ್ತೆ ಅಂತ ಕರಿತೀವಲ್ಲ. ಇದು ಹೆಂಗಿದೆಯೋ ಅದೇ ಥರ ಬರ್ಕೊಂಡ್ರೆ ಅದು ಕೂಡ ಉಪಗಣ ಆಗಿರುತ್ತೆ. ಸೊ ಇಲ್ಲಿ ಕೌಂಟ್ ಮಾಡಿರಿ, 1, 2, 3, 4, 5, 6, 7,
8 ಟೋಟಲಿ 8 ಉಪಗಣಗಳನ್ನು ಬರಿಬೋದು. ಈ ಥರ ಬರೆಯೋದಕ್ಕಿಂತ ನಾನು 2n ಫಾರ್ಮುಲಾ ಹಾಕೊಂಡ್ರೆ 8 ಅಂತ ಸಿಕ್ಕಿದೆಯಲ್ಲ. ಸೊ ನೋಡ್ರಿ, ಯಾವುದೇ ಗಣದಲ್ಲಿರೋ ಉಪಗಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಾವು ಫಾರ್ಮುಲಾ 2n ಅಂತ ಹಾಕೋಬೇಕು. n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್ ಅಂತ ಕರಿತೀವಿ. ಆ ಗಣದಲ್ಲಿರುವ ಗಣಾಂಶಗಳ ಸಂಖ್ಯೆ n ಅಂದರೆ. ಸೊ ಇಷ್ಟೆಲ್ಲ ಈ ಕ್ವಶನ್ಗೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಗೊತ್ತಿರಬೇಕು ನಿಮಗೆ. ಸೆಟ್ ಥಿಯರಿಯಲ್ಲಿ ಇದನ್ನು ಕಾನ್ಸೆಪ್ಟನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ n ಅಂಶಗಳನ್ನು ಹೊಂದಿರುವ ಸೆಟ್ನ ಉಪಸೆಟ್ಗಳ ಸಂಖ್ಯೆ, ಉಪಗಣಗಳ ಸಂಖ್ಯೆ ಅಂದರೆ 2n ಆಗಿರುತ್ತೆ. 4th ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಕೂಡ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. If m and n are whole numbers such that m power n equal to 121, the value of m minus 1 whole power n plus 1 ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ನೋಡ್ರಿ, m ಮತ್ತು nಗಳು ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಅರ್ಥ. ಸೊ ಆಮೇಲೆ m ಪವರ್ n ಈಕ್ವಲ್ ಟು 121 ಆದಾಗ m-1 ಹೋಲ್ ಪವರ್ n ಪ್ಲಸ್ 1ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸಿಂಪಲ್ ಕ್ವಶನು, ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಕೊಟ್ಟರೆ ಆ ಕಂಡೀಷನ್ ಬಳಕೆ ಮಾಡ್ಕೊಳ್ಳೋಣ. m ಪವರ್ n ಈಕ್ವಲ್ ಟು 121 ಇದೆ ಅಂದರೆ, ಸೊ ನಾವು m ಪವರ್ n ಈಕ್ವಲ್ ಟು 121ನ ನಾವು 11 ಸ್ಕ್ವೇರ್ ಅಂತ ಬರಿಬೋದು. ಯಾಕಂದರೆ 11 ಸ್ಕ್ವೇರ್ ವ್ಯಾಲ್ಯೂ 121 ಆಗೋದ್ರಿಂದ. ಸೊ ಇಲ್ಲಿ ಬೇಸ್ ಎಮ್ ಇದೆ, ಇಲ್ಲಿ ಬೇಸ್ 11 ಇರೋದ್ರಿಂದ m ಈಕ್ವಲ್ ಟು 11 ಬರ್ಕೋಬೇಕು. n ಈಕ್ವಲ್ ಟು ಇಲ್ಲಿ ಪವರ್ 2 ಇದೆ ಅಂದರೆ n ಈಕ್ವಲ್ ಟು 2 ಅಂತ ಬರೆಯೋಣ. m ವ್ಯಾಲ್ಯೂ 11 ಇದೆ, n ವ್ಯಾಲ್ಯೂ 2 ಇದೆ. ಸೊ ಹಾಗಾದರೆ ಇಲ್ಲಿ ಏನು ಕಂಡುಹಿಡಿಬೇಕು ಅಂತ ಕೇಳಿದಾನೆ ಅಂದರೆ m-1 ಹೋಲ್ ಪವರ್ n ಪ್ಲಸ್ 1 ಇದರ ಬೆಲೆ ಕಂಡುಹಿಡಿಬೇಕು. m ಅಂದರೆ 11, -1 ಹೋಲ್ ಪವರ್ n ಅಂದರೆ 2 ಪ್ಲಸ್ 1 ಬರಿತೀನಿ. 11 - 1 ಅಂದರೆ 10, 2 ಪ್ಲಸ್ 1 ಅಂದರೆ 3 ಆಗುತ್ತೆ. 10 ಕ್ಯೂಬ್ ಅಂದರೆ 10 × 10 × 10 ಅಂದರೆ 10 3 ಸಲ ಗುಣಿಸಿದ್ರೆ 1000 ಬರುತ್ತೆ. ಇಲ್ಲಿ 1000 ಅಂತ 4th ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? 4th ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರ್ರಿ. If r equal to 1, 1, 2, 3, 4, 5, then the domain of the function is ಅಂತಿದೆ. ಸೊ ಆರ್ ಅನ್ನೋದು ಒಂದು ನೋಡ್ರಿ ಕೊಟ್ಟಿರೋ ಫಂಕ್ಷನ್ ಅದು. ಈ ಫಂಕ್ಷನ್ನ ಡೊಮೈನ್ ಕಂಡುಹಿಡಿಬೇಕು. ಡೊಮೈನ್ ಮತ್ತು ರೇಂಜ್ ಅಂತ ಕರಿತೀವಿ. ಸೊ ಡೊಮೈನ್ ಅಂದರೆ ಏನು? ಡೊಮೈನ್ ಅಂದರೆ ಏನಂದರೆ ವೆರಿ ಸಿಂಪಲ್. ಇಲ್ಲಿ ಡೊಮೈನ್ ಅಂದರೆ ಇವೆಲ್ಲ ಆರ್ಡರ್ ಪೇರ್ಸ್ ಅಂತ ಕರಿತೀವಿ. ಆರ್ಡರ್ಡ್ ಪೇರ್ಸ್ ಅಂತ ಕರಿತೀವಿ ಅವನ್ನ ನಾವು. ಈ ಆರ್ಡರ್ ಪೇರ್ಸ್ ಏನಿದಾವಲ್ಲ ಇದರಲ್ಲಿ ಮೊದಲನೇ ಎಲಿಮೆಂಟ್ಸ್ ಏನಿದಾವಲ್ಲ, ಫಸ್ಟ್ ಎಲಿಮೆಂಟ್ಸ್ ಇದಾವಲ್ಲ, ಇವನ್ನ ಡೊಮೈನ್ ಅಂತ ಕರಿತೀವಿ. ಫಸ್ಟ್ ಎಲಿಮೆಂಟ್ಸ್ ಯಾವ್ಯಾವ ಅಂದರೆ 1, 2, 4 ನಾವು ಡೊಮೈನ್ ಅಂತ ಕರಿತೀವಿ. ಆಮೇಲೆ ಎಲ್ಲದರಲ್ಲಿರೋ ಸೆಕೆಂಡ್ ಎಲಿಮೆಂಟ್ಸ್ ಏನಿದಾವಲ್ಲ ಅವನ್ನ ರೇಂಜ್ ಅಂತ ಕರಿತೀವಿ. ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದಾದಂದ್ರೆ 1 ಇದೆ, 3 ಇದೆ, 5 ಇದೆಯವಲ್ಲ. ಸೊ ನೋಡ್ರಿ, ಇಲ್ಲಿ 1 ಅನ್ನೋದು, 3 ಅನ್ನೋದು, 5 ಅನ್ನೋದು ರೇಂಜ್ ಆಗಿರುತ್ತವೆ. ಎಲ್ಲ ಆರ್ಡರ್ಡ್ ಪೇರ್ಸ್ ಅಲ್ಲಿರೋ ಫಸ್ಟ್ ಎಲಿಮೆಂಟ್ಸ್ ಏನಿದಾವಲ್ಲ, ಫಸ್ಟ್ ಕೋಆರ್ಡಿನೇಟ್ ಎಲಿಮೆಂಟ್, ಅವೆಲ್ಲ ಡೊಮೈನ್ ಅಂತ ಕರಿತೀವಿ. ಹಾಗಾದ್ರೆ ಕೊಟ್ಟಿರೋ ಫಂಕ್ಷನ್ನ ಡೊಮೈನ್ ಯಾವುದಂದ್ರೆ 1, 2, 4 ಆಗಿರುತ್ತೆ. 1, 2, 4 ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ ಕ್ವಶನ್ಗೆ ಆನ್ಸರು? ನೆಕ್ಸ್ಟ್ ಕ್ವಶನ್ ಬರೋಣ. ಇನ್ ದ ಗಿವನ್ ಫಿಗರ್ ಅಂದರೆ ಕೊಟ್ಟಿರೋ ಚಿತ್ರದಲ್ಲಿ ಆ್ಯಂಗಲ್ ಎಮ್ ಈಸ್ 75 ಡಿಗ್ರಿ, ಎಮ್ ಕೋನ 75 ಡಿಗ್ರಿ ಆದರೆ ಆ್ಯಂಗಲ್ ಓ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಕೊಟ್ಟಿರೋ ಚಿತ್ರದಲ್ಲಿ ಎಮ್ ಕೋನದ ಅಳತೆ 75 ಡಿಗ್ರಿ ಆದರೆ ಓ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್. ಈ ಚಿತ್ರ ನೋಡಿದ ತಕ್ಷಣ ನಮಗೆ ಐಡಿಯಾ ಬರುತ್ತೆ, ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ, ಚಕ್ರೀಯ ಚತುರ್ಭುಜ. ಸೊ ನೋಡ್ರಿ, ONML ಅಥವಾ LONM ಅನ್ನೋದು ಅಥವಾ MNNO ಅನ್ನೋದು ಚಕ್ರೀಯ ಚತುರ್ಭುಜ. ಅದರೊಳಗಡೆ ವೃತ್ತದ ನೋಡ್ರಿ, ಈ ಚತುರ್ಭುಜದ 4 ಶೃಂಗಬಿಂದುಗಳು, ಈ ಚತುರ್ಭುಜದ 4 ಶೃಂಗಬಿಂದುಗಳು ವೃತ್ತ ಪರಿಧಿಯ ಮೇಲಿದ್ರೆ ಇದನ್ನ ನಾವು ಏನಂತ ಕರಿತೀವಿ? ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್, ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಸೊ ಚಕ್ರೀಯ ಚತುರ್ಭುಜದ ಒಂದು ಪ್ರಾಪರ್ಟಿ ಗೊತ್ತಿರ್ಬೇಕು. ಇದಕ್ಕೆ ಆನ್ಸರ್ ಮಾಡಕ್ಕೆ ಸಿಂಪಲ್ ಆಗಿ ಆನ್ಸರ್ ಹೇಳ್ಬೋದು. ಏನು ಒಂದು ಪ್ರಾಪರ್ಟಿ ನಿಯಮ ಅಂತ ನಿಮಗೆ ಹೇಳಿದ್ದೀನಿ. ಆ ಪ್ರಾಪರ್ಟೀಸಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಸಲ್ಲಿ ಏನಂದ್ರೆ ಚಕ್ರೀಯ ಚತುರ್ಭುಜದ ವಿರುದ್ಧ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು ಅಂತ. ಸೊ ಅಪೋಸಿಟ್ ಆಂಗಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳಿದೀವಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ಒಂದು ಕೋನ 75 ಡಿಗ್ರಿ ಅಂದರೆ ಈ ಕೋನ ಓ ಕೋನದ ಅಳತೆ ಮತ್ತು ಎಂ ಕೋನದ ಅಳತೆ ಎಷ್ಟಿರ್ಬೇಕಂದ್ರೆ ಎರಡೂ ಕೂಡಿದಾಗ 180 ಡಿಗ್ರಿ ಇರಬೇಕು, ಓ ಮತ್ತು ಎಂ ಸೇರಿ.
ಅದರಲ್ಲಿ ಎಮ್ ಕೋನದ ಅಳತೆ 75 ಡಿಗ್ರಿನ ಇದರಲ್ಲಿ ಮೈನಸ್ ಮಾಡಿದ್ವಿ ಅಂದರೆ ಸೊ ಈ 180ರಲ್ಲಿ ಎಮ್ ಕೋನದ ಅಳತೆ ರೈಟ್ ಸೈಡಿಗೆ ಹೋದ್ರೆ ಮೈನಸ್ ಆಗುತ್ತಲ್ಲ, 75ನ ಮೈನಸ್ ಮಾಡಿದ್ವಿ ಅಂದರೆ ಓ ಕೋನದ ಅಳತೆ ಎಷ್ಟಿರುತ್ತೆ ಅಂದರೆ 105 ಡಿಗ್ರಿ ಇರುತ್ತೆ. ಸೊ ಆ್ಯಂಗಲ್ ಓ ಎಷ್ಟು ಅಂತ ಕೇಳಿದ್ದಾನೆ, 105 ಡಿಗ್ರಿ ಅಂತ ಹೇಳ್ಬೋದು ಓ ಕೋನದ ಅಳತೆ. ಈ 105 ಡಿಗ್ರಿ ಅನ್ನೋದಿಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಕ್ವಶನ್ ಆಪ್ಷನ್ ಸೊಲ್ಯೂಷನ್ನ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಬರುತ್ತಾ ಹೋಗೋಣ. ನೋಡ್ರಿ 1/x² - 1 ಅನ್ನು a/x+1 + b/x-1 ಎಂದು ವ್ಯಕ್ತಪಡಿಸಬಹುದಾದರೆ ಈ ಕೆಳಗಿನ ಎ ಮತ್ತು ಬಿಯ ಯಾವ ಮೌಲ್ಯದ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ. ಎ ಮತ್ತು ಬಿಗಳ ಯಾವ ಮೌಲ್ಯದ ಜೋಡಿಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ, ಇಲ್ಲಿ ಆ 1/x² - 1ನ್ನು 1/x² - 1ನ್ನು a/x+1 ಪ್ಲಸ್ b/x-1 ಅಂತ ಬರ್ಕೊಂಡಿದ್ದೀವಿ ಅಂದರೆ ಈ 1/x² - 1ನ್ನು a/x+1 ಪ್ಲಸ್ b/x-1 ಅಂತ ಎಕ್ಸ್ಪ್ರೆಸ್ ಮಾಡಿದರೆ ಅಥವಾ ಈ ರೀತಿ ಬರ್ಕೊಂಡಿದ್ದಾರೆ ಅಂದರೆ ಎ ಮತ್ತು ಬಿನ ಬೆಲೆಗಳು ಎಷ್ಟೆಷ್ಟು ಇರ್ತವೆ ಅಂತ. ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಅಂತ ಕ್ವಶನ್ ಕೇಳಿದಂಗೆ, ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಅಂತ ಕ್ವಶನ್ ಕೇಳಿದಂಗೆ. ಸೊ ನೋಡ್ರಿ, ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ ನಾವು ಏನು ಮಾಡೋಣ ಅಂದ್ರೆ ಈ ಲೆಫ್ಟ್ ಸೈಡಲ್ಲಿ ಡಿನಾಮಿನೇಟ್ರಲ್ಲಿ ಏನಿದೆ ನೋಡ್ರಿ, x² - 1 ಇದೆಯಲ್ಲ, ಈಚ್ ಆ್ಯಂಡ್ ಎವ್ರಿ ಟರ್ಮನ್ನು x² - 1ರಿಂದ ಮಲ್ಟಿಪ್ಲೈ ಮಾಡೋಣ. ಸೊ x² - 1 ಅಂದರೆ ಏನಂದರೆ ಇದು x+1 × x-1 ಅಂತ ಬರಿಬೋದು. ಯಾಕಂದರೆ ಇದನ್ನು x² - 1² ಬರ್ಕೊಂಡ್ರೆ a² - b², a² - b² ಅಂದರೆ a + b × a - b ಆಗುತ್ತಲ್ಲ. ಹಾಗಾಗಿ x² - 1ನ್ನು x+1 × x-1 ಅಂತ ಬರ್ಕೋಬೋದು. ಈಚ್ ಆ್ಯಂಡ್ ಎವ್ರಿ ಟರ್ಮನ್ನು x² - 1ರಿಂದ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನೋಡ್ರಿ, ಇಲ್ಲಿ 1/x² - 1 × x² - 1 ಹಾಕೊಳ್ಳೋಣ. ಸೊ x² - 1 a/x+1 ಇದೆ. ಇಲ್ಲಿ x² - 1 ಬದಲಾಗಿ x² - 1ನ್ನು ನಾವು x+1 × x-1 ಅಂತ ಬರಿಬೋದಲ್ಲ. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡ್ರೆ ಸಾಕು. ಅಥವಾ x² - 1 ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ಸಲ್ಲಿ ಇದನ್ನು ಬರ್ಕೊಂಡ್ರೆ ಲೆಂತಿ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀನಿ. b/x-1 ಬರ್ಕೊಂಡು ಇಂಟು x² - 1ನ್ನು ನಾವು x+1 × x-1 ಅಂತ ಬರಿಬೋದಲ್ಲ, ಅದನ್ನು ಬರ್ಕೊಂಡು ಈ x-1 ಈ x-1 ಕ್ಯಾನ್ಸಲ್, x+1 ಕ್ಯಾನ್ಸಲ್, x² - 1 x² - 1 ಕ್ಯಾನ್ಸಲ್ ಆದರೆ ಲೆಫ್ಟ್ ಸೈಡಲ್ಲಿ 1 ಉಳಿಯುತ್ತೆ, ರೈಟ್ ಸೈಡಲ್ಲಿ a × x-1 ಉಳಿಯುತ್ತೆ, a × x-1 ಪ್ಲಸ್ b × x+1 ಉಳಿಯುತ್ತೆ, b × x+1 ಉಳಿಯುತ್ತೆ. ಸೊ ಇವಾಗ ನೋಡ್ರಿ, ಸಿಂಪಲ್ ಇವಾಗ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಎ ಮತ್ತು ಬಿ ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಸೊ ನೋಡ್ರಿ, ಪುಟ್ ಎ ಪಕ್ಕದಲ್ಲಿ x-1 ಇದೆಯಲ್ಲ, ಇದಿಷ್ಟು ಟರ್ಮ್ 0 ಆಗ್ಬೇಕಂದ್ರೆ ಎಕ್ಸ್ ಇದ್ದತ್ರ 1 ಹಾಕಿದ್ವಿ ಅಂದರೆ 1 - 1 0 ಆಗುತ್ತೆ. ಅವಾಗ ಎ ಎಲಿಮಿನೇಟ್ ಆಗಿ ಬಿ ವ್ಯಾಲ್ಯೂ ಸಿಗುತ್ತೆ. ಸೊ ಹಾಗಾಗಿ ಈ ಎಕ್ಸ್ ಪ್ಲೇಸಲ್ಲಿ ಪುಟ್ x = 1 ಅಂತ ಬರ್ಕೊಂಡಿದ್ದೆ ಆದರೆ ಲೆಫ್ಟ್ ಸೈಡಲ್ಲಿ 1 ಆಗೇ ಇರಲಿ. ಇಲ್ಲಿ 1 - 1 ಅಂದರೆ 0 ಆಗುತ್ತೆ, 0 × a ಅಂದರೆ 0 ಆಗುತ್ತೆ. ಪ್ಲಸ್ ಇಲ್ಲಿ 1 ಹಾಕಿದೀವಿ ಅಂದರೆ 1 + 1 2 ಆಗುತ್ತೆ, 2b ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ ನೋಡ್ರಿ 2b = 1 ಇದ್ದಂಗೆ. ಸೊ ಇಲ್ಲಿ 0 + 2b ಅಂದರೆ 2b ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ 1 ಇದೆ. ಅವಾಗ ದಿಸ್ ಇಂಪ್ಲೈಸ್ b = ಎಷ್ಟು ಬರುತ್ತೆ ಅಂದರೆ 1/2 ಬಂತು. ಬಿ ವ್ಯಾಲ್ಯೂ 1/2 ಬರುತ್ತೆ. ಸೊ ಬಿ ವ್ಯಾಲ್ಯೂ -1/2 ಇದೆ, ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಬಿ ವ್ಯಾಲ್ಯೂ 1/2 ಇರೋದು ಫೋರ್ತ್ ಆಪ್ಷನ್, ಇದೇ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎ ವ್ಯಾಲ್ಯೂ ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಒಂದು ವೇಳೆ ಎ ವ್ಯಾಲ್ಯೂ ಕಂಡುಹಿಡಿಯೋದು ತೋರಿಸ್ಕೊಡ್ತೀನಿ. ಇಲ್ಲಿ ಮತ್ತೊಂದು ಸಬ್ಸ್ಟಿಟ್ಯೂಷನ್ ತಗೋಬೇಕು. ಪುಟ್ x = ಇವಾಗ ಇದು ಬಿ ಟರ್ಮ್ ಎಲಿಮಿನೇಟ್ ಆಗೋ ಥರ ಮಾಡ್ಕೊಂಡ್ರೆ ಎ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಇದು 0 ಆಗ್ಬೇಕಂದ್ರೆ ಎಕ್ಸ್ ಇರೋ ಹತ್ರ -1 ಹಾಕೋಬೇಕು. ಪುಟ್ x = -1 ಹಾಕಿದಾಗ ಲೆಫ್ಟ್ ಸೈಡಲ್ಲಿ 1 ಇದೆ ಈಕ್ವಲ್ಟು ಇಲ್ಲಿ -1 ಅಂದರೆ -2 ಆಗುತ್ತೆ. -2 × a -2a ಬರುತ್ತೆ. ಪ್ಲಸ್ ಇಲ್ಲಿ -1 + 1 ಕ್ಯಾನ್ಸಲ್ ಆಗಿ 0 ಆಗುತ್ತೆ. 0 × b ಅಂದರೆ 0 ಬರುತ್ತೆ. ಅವಾಗ -2a ಆಗುತ್ತೆ. -2a = 1 ಆಗುತ್ತೆ. ದಿಸ್ ಇಂಪ್ಲೈಸ್ a = -1/2. -2 ಈ ಕಡೆ ಬಂತಂದ್ರೆ ಸೊ a ವ್ಯಾಲ್ಯೂ -1/2 ಬರುತ್ತೆ.
ಬರುತ್ತೆ. ಸೊ ಬಿ ವ್ಯಾಲ್ಯೂ 1/2, ಎ ವ್ಯಾಲ್ಯೂ -1/2 ಎಕ್ಸಾಕ್ಟ್ ಫೋರ್ತ್ ಆಪ್ಷನಲ್ಲಿ ಇದೆ ನೋಡ್ರಿ. ಎ ಆ್ಯಂಡ್ ಬಿ ವ್ಯಾಲ್ಯೂಸು ಎ ವ್ಯಾಲ್ಯೂ -1/2, ಬಿ ವ್ಯಾಲ್ಯೂ +1/2 ಆಗುತ್ತೆ. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳ್ಬೋದು. ಇದನ್ನು ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಫಸ್ಟ್ PUC ಇದೆ ಅದರ ಕಾನ್ಸೆಪ್ಟಲ್ಲಿ. ಬಟ್ ಈಗಿನ ಸಿಲೆಬಸ್ಸಲ್ಲಿ ಈ ಒಂದು ಕಾನ್ಸೆಪ್ಟ್ ಇಲ್ಲ, ಹಾಗಾಗಿ ನಿಮಗೆ ಹೇಳ್ಕೊಟ್ಟಿಲ್ಲ. ಬಟ್ ಆದರೂ ಲಾಸ್ಟ್ ಕ್ವೆಶನ್ ಪೇಪರ್ ಇಲ್ಲೋದ್ರಿಂದ ಡಿಸ್ಕಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಬರೋಣ. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಎಕ್ಸ್ ಇನ್ ದ ಇಕ್ವೇಷನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಟಿರೋ ಈಕ್ವೇಷನಲ್ಲಿ ಎಕ್ಸ್ ಪ್ಲೇಸಲ್ಲಿ ಬರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಎಕ್ಸ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ. ಸೊ ಅಲ್ಲಿ ಎಕ್ಸ್ ಡಿವೈಡ್ ಬೈ √128 ಇದೆಯಲ್ಲ, 128 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಅದಕ್ಕೆ ಪೂರ್ಣವಾದ ವರ್ಗಮೂಲ ಇರಲ್ಲ. ಅದಕ್ಕೋಸ್ಕರ ಅದನ್ನು ಫ್ಯಾಕ್ಟರ್ಸ್ ಆಗಿ ಬರೀಬೇಕು. 128ನ ಅಪವರ್ತನಗಳಾಗಿ ಬರ್ಕೋಬೇಕು. ನಾವು ಬರೀ 2 ಫ್ಯಾಕ್ಟರ್ಸಲ್ಲಿ ಒಂದು ಫ್ಯಾಕ್ಟರಿಗೆ ಸ್ಕ್ವೇರ್ ರೂಟ್ ಇರಲೇಬೇಕು. ಹಾಗಾಗಿ 128ನ ನಾವು 64 2 128 ಅಂತ ಬರೀತೀನಿ. ಈಕ್ವಲ್ ಟು ಇಲ್ಲಿ ನೋಡ್ರಿ 1/162 ಇದೆಯಲ್ಲ, ಅವು ಎರಡಕ್ಕೆ ಸಪ್ರೇಟ್ ಸ್ಕ್ವೇರ್ ರೂಟ್ 1/162. 162ಗೆ ಸ್ಕ್ವೇರ್ ರೂಟ್ ಇಲ್ಲ, ಅದಕ್ಕೋಸ್ಕರ ನಾನು ಫ್ಯಾಕ್ಟರ್ಸ್ ಆಗಿ ಬರಿತೀನಿ. ಹೆಂಗೆ ಅಂದರೆ 81 2 162 ಅಂತ ಬರಿತೀನಿ. ಇವಾಗ ಈ ಡಿವೈಡ್ ಬೈ ಚಿಹ್ನೆ ತೆಗೆದುಬಿಟ್ಟು ನಾನು ಇಂಟು ಹಾಕ್ಕೊಂಡಾಗ ಕೆಳಗಡೆ ಉಲ್ಟಾ ಆಗುತ್ತೆ. 1/x ಇರೋದು x/1 ಆಗುತ್ತೆ. ಸೊ ಅದಕ್ಕೆ √x ಡಿವೈಡ್ ಬೈ √1 ಸಪ್ರೇಟ್ ಹಾಕಿಬಿಡ್ತೀನಿ ಸ್ಕ್ವೇರ್ ರೂಟ್ ಅವೆರಡಕ್ಕೂ. 1/x ಇರೋದು ಉಲ್ಟಾ ಆಗುತ್ತೆ, x/1 ಆಗುತ್ತೆ. ಯಾವಾಗ ಅಂದರೆ ಈ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕಿದಾಗ ಅದು 1/x ಇರೋದು ಉಲ್ಟಾ ಆಗುತ್ತೆ, x/1 ಎರಡಕ್ಕೆ ರೂಟ್ ಸಪ್ರೇಟ್ ಆಗಿಬಿಡುತ್ತೆ. ಇವಾಗ √1 ಸೇಮ್ ಇದೆ, ಅಥವಾ √1ಗೆ 1 ಇದು 1 ಆಗುತ್ತೆ, ಕ್ಯಾನ್ಸಲ್ ಆದಂಗೆ. ಸೊ ಎಕ್ಸ್ ಡಿವೈಡ್ ಬೈ 64ಕ್ಕೆ ಸ್ಕ್ವೇರ್ ರೂಟ್ 8 ಆಗುತ್ತೆ. ರೂಟ್ ಒಳಗಡೆ 2 ಮಾತ್ರ ಉಳಿಯುತ್ತೆ. ರೈಟ್ ಸೈಡಲ್ಲಿ √x ಬರೆಯೋಣ, ಅಥವಾ ಈ ಎಕ್ಸನ್ನು √x ಇಂಟು √x ಅಂತ ಬರೀಬೋದು. ಯಾಕಂದರೆ √x ಇಂಟು √x ಅಂದರೆ √x ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತೆ ಇದೇ ಎಕ್ಸ್ ಉಳಿಯುತ್ತೆ. ಈ ಎಕ್ಸನ್ನ √x ಇಂಟು √x ಅಂತ ಬರ್ಕೋಬೋದು. 64 ಸ್ಕ್ವೇರ್ ರೂಟ್ 8, ರೂಟ್ ಒಳಗಡೆ 2 ಇದೆ, ಹಾಗೆ ಬರೀತೀನಿ. ಇಲ್ಲಿ √x ಇದೆ ಡಿವೈಡ್ ಬೈ 81 ಸ್ಕ್ವೇರ್ ರೂಟ್ 9 ಮತ್ತು ರೂಟ್ ಒಳಗಡೆ 2 ಬರೀತಾ ಇದೀನಿ. ಸೊ ಇವಾಗ ಯಾವಾರ ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಬರ್ರಿ. ಇಲ್ಲಿ ಕೆಳಗಿರೋ ರೂಟ್ ಇಲ್ಲಿರೋ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿರೋ √x ಇಲ್ಲಿರೋ √x ಕ್ಯಾನ್ಸಲ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ √x ಇದೆ ಈಕ್ವಲ್ ಟು ಈ 8 ಈಕ್ವಲ್ ಟು ಇಂದ ರೈಟ್ ಸೈಡ್ ಬಂದರೆ ಮೇಲ್ಗಡೆ ಹೋಗುತ್ತೆ, 9 ಕೆಳಗಡೆ ಇರುತ್ತೆ. ಈ ರೂಟ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬೇಕು. ಎರಡೂ ಕಡೆ ಸ್ಕ್ವೇರನ್ನು ಹಾಕೊಂಡಾಗ ಆ ರೂಟ್ ಹೋಗುತ್ತೆ, ಆವಾಗ 8/9 ಹೋಲ್ ಸ್ಕ್ವೇರ್ ಆಗುತ್ತೆ ರೈಟ್ ಸೈಡಲ್ಲಿ. ಇವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಮಾತ್ರ ಉಳಿಯುತ್ತೆ. 8 ಸ್ಕ್ವೇರ್ ಅಂದರೆ 64, ಕೆಳಗಡೆ 9 ಸ್ಕ್ವೇರ್ ಅಂದರೆ 81 ಬರುತ್ತೆ. ಎಕ್ಸ್ ವ್ಯಾಲ್ಯೂ 64 ಡಿವೈಡ್ ಬೈ 81 ಆಗುತ್ತೆ. 64/81 ಅಂತ ಸೆಕೆಂಡ್ ಆಪ್ಷನಲ್ಲಿದೆ, 64 ಡಿವೈಡ್ ಬೈ 81 ಅಂತ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಇದು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರೋಣ. 6 ಹುಡುಗರ ಮತ್ತು 4 ಹುಡುಗಿಯರ ಗುಂಪಿನಲ್ಲಿ 4 ಮಕ್ಕಳನ್ನು ಆಯ್ಕೆ ಮಾಡಬೇಕಾದಲ್ಲಿ ಗುಂಪಿನಲ್ಲಿ ಕನಿಷ್ಠ 1 ಹುಡುಗ ಇರಬೇಕೆಂದರೆ ಅವರು ಎಷ್ಟು ವಿಭಿನ್ನ ರೀತಿಯಲ್ಲಿ ಆಯ್ಕೆ ಮಾಡಬಹುದು? ಆಯ್ಕೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆಯ್ಕೆ ಅಂದರೆ ನಾವು ವಿಕಲ್ಪ ಅಂತ ಕರಿತೀವಿ. ಕಾಂಬಿನೇಷನ್, ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಪಾಠ ಇದೆಯಲ್ಲ, ಅದರಲ್ಲಿ ಆಯ್ಕೆ ಅಂದರೆ ಎಸ್ಪೆಷಲಿ ಕಾಂಬಿನೇಷನ್ಗೆ ಸಂಬಂಧಪಟ್ಟಿದ್ದು, ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಟೋಟಲಿ ಇಲ್ಲಿ ಬಾಯ್ಸ್ ಎಷ್ಟು ಜನ ಇದ್ದಾರೆ, ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಟೋಟಲ್ ಬಾಯ್ಸು 6 ಜನ ಇದ್ದಾರೆ, ಗರ್ಲ್ಸ್ 4 ಜನ ಇದ್ದಾರೆ. 6 + 4 ಟೋಟಲಿ 10 ಜನದಲ್ಲಿ 4 ಮಕ್ಕಳನ್ನು ಆಯ್ಕೆ ಮಾಡ್ಕೋಬೇಕು. 6 ಜನ ಬಾಯ್ಸು 4 ಜನ ಗರ್ಲ್ಸಲ್ಲಿ ಟೋಟಲ್ 4 ಮಕ್ಕಳನ್ನು ಸೆಲೆಕ್ಟ್ ಮಾಡಬೇಕು. ನಾವು ಸೆಲೆಕ್ಟ್ ಮಾಡೋ 4 ಮಕ್ಕಳಲ್ಲಿ ಕನಿಷ್ಠ 1 ಹುಡುಗ ಇರಲೇಬೇಕು. ನೋಡಿ, ಇಂಗ್ಲೀಷಲ್ಲಿ ಅಟ್ಲೀಸ್ಟ್ 1 ಬಾಯ್ ಅಂತ ಕೊಟ್ಟಿರ್ತಾನೆ. ಅಟ್ಲೀಸ್ಟ್ ಅಂತ ಪದ ಇರುತ್ತೆ, ಕನ್ನಡದಲ್ಲಿ ಕನಿಷ್ಠ ಇರುತ್ತೆ. ಕನಿಷ್ಠ 1 ಹುಡುಗ ಅಂತ ಕೊಟ್ಟಿದ್ದಾನೆ ಅಂದರೆ ಕನಿಷ್ಠ 1 ಹುಡುಗ ಇರಲೇಬೇಕು ಅಂತ ಹೇಳಿದಾನೆ ಅಂದರೆ 1 ಅಥವಾ 1ಕ್ಕಿಂತ ಹೆಚ್ಚು ಅಂತ. ಕನಿಷ್ಠ ಅಂತ ಕೊಟ್ಟಾಗ 1 ಅಥವಾ 1ಕ್ಕಿಂತ ಹೆಚ್ಚು ಅಂತ ಬರೀತೀವಿ. ಅಂದರೆ ನಾವು ಆಯ್ಕೆ ಮಾಡೋ 4 ಮಕ್ಕಳಲ್ಲಿ ಕನಿಷ್ಠ ಒಬ್ಬ ಹುಡುಗ ಇರಲೇಬೇಕಂದ್ರೆ ಕನಿಷ್ಠ ಪದ ಕೊಟ್ಟಾಗ 1 ಹುಡುಗನೂ ಇರ್ಬೋದು, 1ಕ್ಕಿಂತ ಹೆಚ್ಚು ಹುಡುಗರು ಇರೋ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಟೋಟಲಿ 6 ಬಾಯ್ಸಲ್ಲಿ ಒಬ್ಬ ಹುಡುಗನ ಸೆಲೆಕ್ಟ್ ಮಾಡಿದೆ ಅಂದರೆ ಇನ್ನು 4 ಜನ ಗರ್ಲ್ಸಲ್ಲಿ 3 ಜನ ಗರ್ಲ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಬ್ಬ ಹುಡುಗ 3 ಜನ ಬಾಯ್ಸಲ್ಲಿ 4 ಮಕ್ಕಳಾಗಿಬಿಡ್ತಾರೆ. ಇದು ಒಂದು ವಿಧ.
ನಾನು ಹೇಳಿದ್ದೀನಿ ಕನಿಷ್ಠ 1 ಅಂತ ಕೊಟ್ಟಾಗ ಒಂದಕ್ಕಿಂತ ಹೆಚ್ಚು ಅಂದರೆ ಒಂದು ವೇಳೆ ನಾವು ಒಂದಕ್ಕಿಂತ ಹೆಚ್ಚು ಅಂದರೆ 2 ಜನ ಬಾಯ್ಸನ್ನು ಸೆಲೆಕ್ಟ್ ಮಾಡಿದ್ವಿ 6 ಜನದಲ್ಲಿ ಅಂದರೆ ಇನ್ನು 4 ಜನ ಗರ್ಲ್ಸಲ್ಲಿ 2 ಜನ ಗರ್ಲ್ಸ್ ಮಾತ್ರ ಸೆಲೆಕ್ಟ್ ಮಾಡಬೇಕು, 2 ಬಾಯ್ಸ್ 2 ಗರ್ಲ್ಸ್ ಸೇರಿ ಟೋಟಲಿ 4 ಜನ ಮಕ್ಕಳಾಗ್ತಾರೆ. ಅಥವಾ ಇನ್ನು ಒಂದಕ್ಕಿಂತ ಹೆಚ್ಚು ಅಂದರೆ 3 ಜನ ಬಾಯ್ಸೇ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಇನ್ನು ಗರ್ಲ್ಸ್ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕು 4 ಜನದಲ್ಲಿ, 3 ಜನ ಬಾಯ್ಸು ಒಂದು ಹುಡುಗಿ ಸೇರಿ 4 ಮಕ್ಕಳು ಕರೆಕ್ಟ್ ಆಗ್ತಾರೆ. ಸೊ ಕನಿಷ್ಠ ಅಂತ ಕೊಟ್ಟಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಅಂದರೆ ಇನ್ನು ಮ್ಯಾಕ್ಸಿಮಮ್ ಅಂದರೆ 4 ಜನನೂ ಬಾಯ್ಸೇ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇನ್ನು ಗರ್ಲ್ಸಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 4 ಮಕ್ಕಳು ಬಾಯ್ಸೇ ಆಗಿದ್ದಾರೆ ಅಂದರೆ ಗರ್ಲ್ಸ್ ಯಾರೋ ಅವಶ್ಯಕತೆ ಇಲ್ಲ. 4C0 ಅಂತ ಬರ್ಕೊಂಡು ಇವೆಲ್ಲ ಸಿಂಪ್ಲಿಫೈ ಮಾಡಿ ಅಡಿಷನ್ ಮಾಡಿದಾಗ ಇವೆಲ್ಲ ಸಿಂಪ್ಲಿಫೈ ಮಾಡಿ ಕೂಡಿದರೆ ನಮಗೆ ಟೋಟಲ್ ಎಷ್ಟು ವಿಧಗಳಾಗಿ ಆಯ್ಕೆ ಮಾಡ್ಕೋಬೋದು ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. 6C1ಗೆ 6 ಬರುತ್ತೆ, 4C3 ವ್ಯಾಲ್ಯೂ 4 ಬರುತ್ತೆ, 6C2 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 15 ಬರುತ್ತೆ, 4C2 ವ್ಯಾಲ್ಯೂ 6 ಬರುತ್ತೆ, 6C3 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 6C3 ವ್ಯಾಲ್ಯೂ 20 ಬರುತ್ತೆ, 4C1 ವ್ಯಾಲ್ಯೂ 4 ಬರುತ್ತೆ, 6C4 ವ್ಯಾಲ್ಯೂ 15 ಬರುತ್ತೆ, 4C0 ವ್ಯಾಲ್ಯೂ 1 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 6 4 24, 15 6 90, 20 × 4 80 ಬರುತ್ತೆ, 15 × 1 15 ಬರುತ್ತೆ. ಇವನು ಯಾವ ಥರ 6C3 ಬೆಲೆ 6C4 ಬೆಲೆ 6C2 ಬೆಲೆ ಯಾವ ಥರ ಕಂಡುಹಿಡಿಬೇಕು ಅಂತ ನಿಮಗೆ ಕಾಂಬಿನೇಷನ್ ಪಾಠದಲ್ಲಿ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಸೊ ಆ ಕಾಂಬಿನೇಷನ್ ಟಾಪಿಕ್ ವೈಸ್ ನೀವು ಅದನ್ನ ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ ಈ ವ್ಯಾಲ್ಯೂಸ್ನ ಡೈರೆಕ್ಟ್ ಬರೆಯೋಕ್ಕೆ ನಿಮಗೂ ಬರುತ್ತೆ. ಕ್ಯಾಲ್ಕುಲೇಷನ್ ಯಾವ ಥರ ಅಂದರೆ ನೋಡಿರಿ, ಫಾರ್ ಎಕ್ಸಾಂಪಲ್ 6C3 ಒಂದು ತೋರಿಸ್ಕೊಡ್ತೇನೆ. 6ಇಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ 3 ಸಂಖ್ಯೆ ಬರಿಬೇಕು. ಇಲ್ಲಿ 3 ಇರೋದ್ರಿಂದ ಕೆಳಗಡೆ 3 ಇದೆ ಅಂದರೆ 3ಇಂದ ಸ್ಟಾರ್ಟ್ ಮಾಡಿ 3 × 2 × 1 ಬರಿಬೇಕು. 3 2 6, ಈ 6 ಕ್ಯಾನ್ಸಲ್, 5 4 20 ಬರುತ್ತಲ್ಲ. 6C3 ವ್ಯಾಲ್ಯೂ 20, ಅದಕ್ಕೋಸ್ಕರ ಈ ಥರ 20 ಬರ್ಕೊಂಡಿನಿ. ಎಲ್ಲವೂ ಇದೇ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಾ ನಂಬರ್ಸ್ ಆನ್ಸರ್ ಸಿಗ್ತಾ ಇದ್ದಾವೆ. ಇವೆಲ್ಲ ಅಡಿಷನ್ ಮಾಡೋಣ ಎಷ್ಟು ಬರುತ್ತೆ, 5 + 4 9 ಆಗುತ್ತೆ. ಇದು 9 + 9 18 + 2 20 ಬರುತ್ತೆ. ಟೋಟಲ್ ಆನ್ಸರ್ 209 ಬರುತ್ತೆ. 209 ಡಿಫ್ರೆಂಟ್ ವೇಸಲ್ಲಿ ಆಯ್ಕೆ ಮಾಡ್ಕೋಬೋದು ಅಂತ 209 ಅಂತ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ABCD is a quadrilateral that has a congruent diagonals. What is the most accurate way to classify this quadrilateral? ನೋಡ್ರಿ, ABCD ಅನ್ನೋದು ಒಂದು ಚತುರ್ಭುಜ. ಅದರ ಕರ್ಣಗಳು ಕಾಂಗ್ರಿಯೆಂಟ್ ಅಂದರೆ ಸರ್ವ ಸಮ ಇದ್ದಾವೆ ಅಂತ. ಅದರ ಕರ್ಣಗಳು ಪ್ರತಿಯೊಂದು ಒಂದಕ್ಕೊಂದು ಸಮ ಇದ್ದಾವೆ ಅಂದಮೇಲೆ ಆ ಒಂದು ಚತುರ್ಭುಜ ಯಾವ ವಿಧವಾಗಿ ವಿಂಗಡಿಸ್ಬೋದು ಅಂತ ಕೇಳಿದ್ದಾನೆ. ನಿಮಗೆ ಚತುರ್ಭುಜ ಅಂದರೆ 4 ಬಾಹುಗಳನ್ನು ಹೊಂದಿರೋ ಆಕೃತಿ ಚತುರ್ಭುಜ. ಸೊ ಎ ಪಾಲಿಗನ್ ಹ್ಯಾಸ್ 4 sides, ಇಟ್ ಈಸ್ ಕಾಲ್ಡ್ ಎ ಕ್ವಾಡ್ರಿಲ್ಯಾಟ್ರಲ್. ಸೊ 4 sides ಇದ್ದರೆ ಅದು ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಆ 4 sides ಇರ್ತಕ್ಕಂಥ ಕ್ವಾಡ್ರಿಲ್ಯಾಟ್ರಲ್ನ ಡಯಾಗ್ನಲ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾನೆ, ಕರ್ಣಗಳು ಸಮ ಅಂತ ಕೊಟ್ಟಿದ್ದಾನೆ. ಕರ್ಣಗಳು ಕಾಂಗ್ರಿಯೆಂಟ್ ಅಂದರೆ ಸರ್ವ ಸಮ ಅಂತ ಹೇಳಿದ್ದಾನೆ. ಅಂದರೆ ಅದರ ಆ ಚತುರ್ಭುಜದ ಹೆಸರು ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಆ ಚತುರ್ಭುಜ ಅಂದರೆ ನೋಡ್ರಿ, ನಿಮಗೆ ಗೊತ್ತಿರ್ಬೋದು ಚತುರ್ಭುಜದ ವಿಧಗಳು ಅಂದರೆ ಆಯತ ಬರುತ್ತೆ, ಸಮಾಂತರ ಚತುರ್ಭುಜ ಬರುತ್ತೆ, ಚೌಕ ಬರುತ್ತೆ, ಅದಾದಮೇಲೆ ತ್ರಾಪಿಜ್ಯ ಬರುತ್ತೆ, ಅದಾದಮೇಲೆ ವಜ್ರಾಕೃತಿ ಅಂತ ಬರ್ತವೆ. ಟೋಟಲಿ 5 ಟೈಪ್ಸ್ ಇದೆ. ಸೊ ಆಯತ ಆಗಿರ್ಬೋದು, ಆಮೇಲೆ ಚೌಕ ಆಗಿರ್ಬೋದು, ಸಮಾಂತರ ಚತುರ್ಭುಜ ಆಗಿರ್ಬೋದು, ವಜ್ರಾಕೃತಿ ಆಗಿರ್ಬೋದು, ತ್ರಾಪಿಜ್ಯ ಆಗಿರ್ಬೋದು, ಇವೆಲ್ಲ ಚತುರ್ಭುಜದ ವಿಧಗಳು. ಟೈಪ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೀವಿ. ಪ್ಯಾರಲಗ್ರಾಮು, ರೋಂಬಸ್ಸು, ಟ್ರಾಪಿಜಿಯಡು, ರೆಕ್ಟ್ಯಾಂಗಲ್ಲು, ಆಮೇಲೆ ಮತ್ತೆ ಯಾವ್ದು ಬರುತ್ತೆ ಅಂದರೆ ಸ್ಕ್ವೇರು, ಇವೆಲ್ಲ ನಾವು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಆ ಕ್ವಾಡ್ರಿಲ್ಯಾಟ್ರಲ್ನ ಯಾವ ವಿಧ ಆಗುತ್ತೆ ನೋಡ್ರಿ, ಒಂದು ಚತುರ್ಭುಜದ ಕರ್ಣಗಳು ಸಮವಾಗಿದ್ದಾವೆ ಅಂದರೆ ಚತುರ್ಭುಜದ ಕರ್ಣಗಳು ಸಮ ಬರೋದು ಎದರಲ್ಲಿ ಅಂದರೆ ನೋಡ್ರಿ, ಒಂದು ಆಯತದಲ್ಲಿ ಬರುತ್ತೆ, ಮತ್ತೊಂದು ಚೌಕದಲ್ಲಿ ಬರುತ್ತೆ. ಯಾಕಂದರೆ ಚೌಕದ 4 ಬಾಹುಗಳ ಸಮ ಇದ್ದಾಗ ಅವುಗಳ ಕರ್ಣಗಳು ಸಮ ಇರ್ತವೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಇಲ್ಲಿ ಆಯತದ ಕರ್ಣಗಳು ಸಮ ಇರ್ತವೆ. ಯಾಕಂದರೆ ಇದು ಉದ್ದ, ಈ ಉದ್ದ ಸಮ ಇರುತ್ತೆ, ಇದರ ಅಗಲ ಸಮ ಇದ್ದಾಗ ಇವೆರಡೂ ಕರ್ಣಗಳು ಸಮ ಇರ್ತವೆ ಆಯತದಲ್ಲಿ. ಹಾಗಾದ್ರೆ ಅದು ಚತುರ್ಭುಜದ ಯಾವ ವಿಧ ಆಗಿರುತ್ತೆ, ಆಯತ ಆಗಿರುತ್ತೆ, ರೆಕ್ಟ್ಯಾಂಗಲ್ ಆಗಿರುತ್ತೆ. 4th ಆಪ್ಷನ್ ಕರೆಕ್ಟ್ ಆನ್ಸರು. ಇಲ್ಲಿ ಪ್ಯಾರಲಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ರೋಂಬಸ್ ಅಂದರೆ ವಜ್ರಾಕೃತಿ ಅಂತ ಕರಿತೀವಿ, ವಜ್ರಾಕೃತಿ ಅಂತ ಹೇಳ್ತೀವಿ. ಟ್ರಾಪಿಜಿಯಂ ಅಂದರೆ ತ್ರಾಪಿಜ್ಯ ಅಂತ ಕರಿತೀವಿ. ರೆಕ್ಟ್ಯಾಂಗಲ್ ಅಂದರೆ ಕನ್ನಡದಲ್ಲಿ ಆಯತ ಅಂತ ಕರಿತೀವಿ. ಸೊ ಒಂದು ಅದು
ಚತುರ್ಭುಜದ ಕರ್ಣಗಳು ಕಾಂಗ್ರೆಂಟ್ ಸರ್ವಸಮ ಕರ್ಣಗಳನ್ನು ಹೊಂದಿದೆ ಅಂದರೆ ಅದು ಯಾವ ಆಕೃತಿ ಆಗಿರೋಕ್ಕೆ ಸಾಧ್ಯತೆ ಇದೆ ಅಂದರೆ ರೆಕ್ಟ್ಯಾಂಗಲ್ ಆಯತ ಆಗಿರೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಫೋರ್ತ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ಈ ಕೆಳಗಿನ ಯಾವ ಭಿನ್ನರಾಶಿ ಅತಿ ದೊಡ್ಡದು ಅಂತ ಕೇಳಿದ್ದಾನೆ. ಈ 4 ಭಿನ್ನರಾಶಿಗಳಲ್ಲಿ ಅತಿ ದೊಡ್ಡ ಭಿನ್ನರಾಶಿ. ಸೊ ಫೈಂಡ್ ದ ಗ್ರೇಟೆಸ್ಟ್ ಫ್ರಾಕ್ಷನ್ ಅಂತ ಕೇಳಿದ್ದಾನೆ. ಗ್ರೇಟೆಸ್ಟ್ ಅಥವಾ ಹೈಯೆಸ್ಟ್ ಫ್ರಾಕ್ಷನ್ ಅಥವಾ ಲಾರ್ಜೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿರ್ತಾನೆ. ಸೊ 63/80 ಇದೆಯಲ್ಲ, ಸೊ 63/80 ಅಂದರೆ ಫಾರ್ ಎಕ್ಸಾಂಪಲ್ ನೀವು 80ಯನ್ನು 63ಯನ್ನು 80ಯಿಂದ ಡಿವೈಡ್ ಮಾಡಿರಿ. ಆ ಫ್ರಾಕ್ಷನ್ಸ್ನ ಡೆಸಿಮಲ್ ಆಗಿ ಚೇಂಜ್ ಮಾಡ್ಕೊಳ್ರಿ. 80ರಿಂದ 63 ಡಿವೈಡ್ ಆಗಲ್ಲ, ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 87 560, ಇನ್ನು 70 ಉಳಿಯುತ್ತೆ, ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. ಸೊ 8 8 64 640 ಆಗುತ್ತೆ, ಇನ್ನು 60 ಉಳಿಯುತ್ತೆ. ಸೊ 2 ನಂಬರ್ ಬರೋ ತನಕ ಡಿವೈಡ್ ಮಾಡಿರಿ ಸಾಕು, 0.78 ಆಗುತ್ತೆ. ಅದೇ 16ಇಂದ 13ನ ಡಿವೈಡ್ ಮಾಡಿರಿ, ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. 16 8 128, ಶೇಷ 2 ಉಳಿಯುತ್ತೆ. ಇನ್ನೊಂದು 0 ಹಾಕೊಳ್ರಿ. 16 1 16, 4 ಉಳಿಯುತ್ತೆ. 0.81 ಬರುತ್ತೆ, 0.81 ಬರುತ್ತೆ. ಸೊ ನೆಕ್ಸ್ಟ್ 7/8 ಅಂದರೆ 8 8 64, 6 ಉಳಿಯುತ್ತೆ. 8 56, 0.87 ಬರುತ್ತೆ. 40ಯಿಂದ 31 ಡಿವೈಡ್ ಮಾಡಿದ್ರಿ ಅಂದರೆ 40ಯಿಂದ 31 ಡಿವೈಡ್ ಮಾಡಿದಾಗ ಸೊ 4 7 28, 280, ಇನ್ನು 30 ಉಳಿಯುತ್ತೆ. ಇನ್ನೊಂದು 0 ಹಾಕೊಳ್ರಿ. 4 7 28, 280 ಅಂದರೆ 0.77 ಸಮಥಿಂಗ್ ಆಗುತ್ತೆ. 0.77 ಬರೀತೀನಿ. ಇವೆಲ್ಲ ಫ್ರಾಕ್ಷನ್ಸ್ನ ಡೆಸಿಮಲ್ ಆಗಿ ಚೇಂಜ್ ಮಾಡ್ಕೊಂಡೆ. ಫ್ರಾಕ್ಷನ್ಸ್ನ ಡೆಸಿಮಲ್ ಆಗಿ ಚೇಂಜ್ ಮಾಡ್ಕೊಂಡಾಗ ಈ ಕೆಳಗಿನ ಯಾವ ಭಿನ್ನರಾಶಿ ಅತಿ ದೊಡ್ಡದು ಅಂದರೆ ಅತಿ ದೊಡ್ಡ ಭಿನ್ನರಾಶಿ ಅಂದರೆ 0.87 ಆಗುತ್ತೆ. ಅದು ಯಾವುದು ಅಂದರೆ 7/8 ಅನ್ನೋದೇ ಅತಿ ದೊಡ್ಡ ಭಿನ್ನರಾಶಿ ಆಗುತ್ತೆ. ಲಾರ್ಜೆಸ್ಟ್ ಫ್ರಾಕ್ಷನ್ ಅಂದರೆ 7/8 ಆಗುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬರೋಣ. ಎಕ್ಸ್ಪೆನ್ಷನ್ ಆಫ್ 2x ಇಂಟು x ಪ್ಲಸ್ 2y ಪ್ಲಸ್ 3x ಇಂಟು 2x ಮೈನಸ್ 3y ಈಲ್ಡ್ಸ್ ಅಂತ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಅಷ್ಟೇ. ಇದು 2x ಇಂಟು x ಪ್ಲಸ್ 2y ಅಂತ ಕೊಟ್ಟಿದ್ದಾನೆ. ಆಮೇಲೆ ಪ್ಲಸ್ 3x ಇಂಟು 2x ಮೈನಸ್ 3y ಅಂತ ಕೊಟ್ಟಿದ್ದಾನೆ. ಇನ್ನು ಸಿಂಪ್ಲಿಫೈ ಮಾಡ್ತಾ ಬರೋಣ. 2x ಇಂಟು x ಅಂದರೆ 2x² ಆಗುತ್ತೆ. ಸೊ 2x ಇಂಟು 2y ಅಂದರೆ 4xy ಆಗುತ್ತೆ. 3x ಇಂಟು 2x ಅಂದರೆ 6x² ಆಗುತ್ತೆ. ಮೈನಸ್ 3 3s are 9xy ಬರುತ್ತೆ. ಸಿಂಪ್ಲಿಫೈ ಮಾಡಿರಿ. 2x² ಪ್ಲಸ್ 6x² ಅಂದರೆ 8x² ಆಗುತ್ತೆ. 4xy ಮೈನಸ್ 9xy ಅಂದರೆ 5xy ಆಗುತ್ತೆ. 8x² ಮೈನಸ್ 5xy ಬರುತ್ತೆ. 8x² ಮೈನಸ್ 5xy ಅಂತ ಫಸ್ಟ್ ಆಪ್ಷನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ನಲ್ ಸೆಟ್ಸ್ ಅಂತ ಅಂದರೆ ಈ ಕೆಳಗಿನ ಯಾವ ಗಣವು ಖಾಲಿ ಗಣ ಅಂತ ಕೊಟ್ಟಿರ್ತಾನೆ. ಖಾಲಿ ಗಣ ಆಗಿದೆ ಅಥವಾ ಶೂನ್ಯ ಗಣ ಆಗಿದೆ ಅಂತ ಕೊಟ್ಟಿರ್ತಾನೆ. ನಲ್ ಸೆಟ್ಗೆ ಕನ್ನಡದಲ್ಲಿ ಖಾಲಿ ಗಣ ಅಥವಾ ಶೂನ್ಯ ಗಣ ಅಂತ ಕರಿತೀವಿ. ಸೊ ನೋಡ್ರಿ, ಈ ಕೆಳಗಿನಲ್ಲಿ ಯಾವುದು ಖಾಲಿ ಗಣ ಅಥವಾ ಶೂನ್ಯ ಗಣ ಆಗಿದೆ ಅಂತ ಕೊಟ್ಟಿರ್ತಾನೆ. ಸೊ ನೋಡ್ರಿ, ಇಲ್ಲಿ ಎಲಿಮೆಂಟ್ 0 ಇದೆ ಅಂದರೆ ಇದು ಒಂದೇ ಒಂದು ಎಲಿಮೆಂಟ್ ಇದೆ ಅಂದರೆ ಇದನ್ನ ಸಿಂಗಲ್ ಟನ್ ಸೆಟ್ ಅಂತ ಕರಿತೀವಿ. ಸಿಂಗಲ್ ಟನ್ ಸೆಟ್ ಅಂತ ಕರಿತೀವಿ. ಏಕಾಂಶ ಗಣ ಅಂತ ಕರಿತೀವಿ. ಇದು ಖಾಲಿ ಗಣ ಅಲ್ಲ ಇದು. ಸೊ ಆಮೇಲೆ ಇದರಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂದರೆ ಇದೇ ಖಾಲಿ ಗಣ. ಸೆಕೆಂಡ್ ಆಪ್ಷನ್ ಕರೆಕ್ಟ್. ಇದು ಒಂದೇ ಒಂದು ಎಲಿಮೆಂಟ್ ಇದೆ ಅಂದರೆ ಇದು ಕೂಡ ಸಿಂಗಲ್ ಟನ್ ಸೆಟ್ ಅಂತ ಕರಿತೀವಿ. ಸೊ ಏಕಾಂಶ ಗಣ ಅಂತ ಕರಿತೀವಿ. ಸೊ ಆಲ್ ಆಫ್ ದಿ ಅಬೌವ್ ಅಂದರೆ ಎಲ್ಲವೂ ಖಾಲಿ ಗಣಗಳು ಅಂತ ಹೇಳಿದ್ದೇನೆ. ಎಲ್ಲವೂ ಖಾಲಿ ಗಣಗಳಲ್ಲ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಮಾತ್ರ ಖಾಲಿ ಗಣ. ಖಾಲಿ ಗಣ ಅಂದರೆ ಏನು ಅಂದರೆ ಆ ಗಣದಲ್ಲಿ ಯಾವುದೇ ಗಣಾಂಶ ಇರಬಾರ್ದು. ಅದನ್ನು ಖಾಲಿ ಗಣ ಅಥವಾ ಶೂನ್ಯ ಗಣ ಅಂತ ಕರಿತೀವಿ. ಸೊ ಆಪ್ಷನ್ ಸೆಕೆಂಡ್ ಒನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ದ ಕ್ಯೂಬ್ ರೂಟ್ ಆಫ್ 0.000216 ಅಂತ ಇದೆ. ಸೊ ಕ್ಯೂಬ್ ರೂಟ್ ಅಂದರೆ ಈ ರೀತಿ ಬರ್ಕೊಂಡು 0. ನೋಡಲ್ಲಿ ಏನಿಲ್ಲ ಅಂದರೆ 0 ಹಾಕೊಂಡು ಪಾಯಿಂಟ್ ಹಾಕೊಂಡು 3 0 ಬರ್ಕೊಂಡು 216 ಬರ್ಕೊಂಡು ಇದು ಕ್ಯೂಬ್ ರೂಟ್ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ. ಇಲ್ಲಿ 216ಗೆ ಕ್ಯೂಬ್ ರೂಟ್ ಅಂದರೆ 6 ಬರುತ್ತೆ. ಇಲ್ಲಿ 3 ಡಿಜಿಟ್ಟು, ಆಮೇಲೆ ಇಲ್ಲಿ 3 ಡಿಜಿಟ್ ಅಂದರೆ ಟೋಟಲಿ 3 ಡಿಜಿಟಿಂದ ಒಂದು ಗ್ರೂಪು, ಮತ್ತೊಂದು 3 ಡಿಜಿಟಿಂದ ಇನ್ನೊಂದು ಗ್ರೂಪ್ ಮಾಡಿದ್ದೇನೆ ಅಂದರೆ ಟೋಟಲಿ ರೈಟ್ ಸೈಡಿಂದ 2 ಅಂಕೆ ಆಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ 6 ಅಂಕೆಗಳಾದ್ಮೇಲೆ ಪಾಯಿಂಟ್ ಇದೆ ಅಂದರೆ ಸೊ ಕ್ಯೂಬ್ ರೂಟ್ ಕಂಡಿಡಿದ ಆಮೇಲೆ ಈ 3 ಅಂಕಿ ಒಂದು ಗ್ರೂಪು, ಈ 3 ಅಂಕಿ ಒಂದು ಗ್ರೂಪ್ ಅಂದರೆ ಟೋಟಲಿ 2 ಅಂಕೆ ಮೇಲೆ ಪಾಯಿಂಟ್ ಬರಬೇಕು. 1 2 ಅಂಕಿ ಇಲ್ಲ ಅಂದರೆ 0 ಹಾಕ್ಕೊಂಡು ಆಮೇಲೆ ಪಾಯಿಂಟ್ ಹಾಕ್ತೀನಿ. ಆಮೇಲೆ ಇಲ್ಲಿ ಫಾರ್ಮಾಲಿಟಿಗೆ 0 ಹಾಕೊಳ್ರಿ. ಇದು ಕ್ಯೂಬ್ ರೂಟು 0.06 ಬರುತ್ತೆ. 0.06 ಸೆಕೆಂಡ್ ಆಪ್ಷನ್ ಎಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಒಂದು ಬರೋಣ. Perimeter of rectangle is 20 cm and area is 24 cm square. Length and breadth are ಅಂತ ಕೇಳಿದಾನೆ. ನೋಡ್ರಿ, perimeter of rectangle 20 cm.
ಏರಿಯಾ 24 ಸೆಂಟಿಮೀಟರ್. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಅಂದರೆ ಆಯತದ ಸುತ್ತಳತೆ ಕೊಟ್ಟಿದ್ದಾನೆ. ಆಯತದ ಸುತ್ತಳತೆ, ಇದು ಆಯತದ ಉದ್ದ, ಇದು ಆಯತದ ಉದ್ದ, ಇದು ಆಯತದ ಅಗಲ, ಇದು ಆಯತದ ಅಗಲ ಆಗಿರುತ್ತೆ. ಸೊ ಆಯತದ ಸುತ್ತಳತೆ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ, 20 ಸೆಂಟಿಮೀಟರ್. ಸೊ ಆಮೇಲೆ ಅವರ ಏರಿಯಾ 24 ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅವರ ಉದ್ದ ಮತ್ತು ಅಗಲಗಳು ಎಷ್ಟೆಷ್ಟು ಇರ್ತವೆ ಅಂತ ಕೇಳಿದ್ದಾನೆ. ಸುತ್ತಳತೆ 20 ಸೆಂಟಿಮೀಟರ್ ಕೊಟ್ಟಿದ್ದಾನಲ್ಲ, 2 ಉದ್ದ ಮತ್ತು 2 ಅಗಲಗಳು ಸೇರ್ಕೊಂಡು 20 ಸೆಂಟಿಮೀಟರ್ ಇದೆ. ಆದರೆ ಒಂದು ಉದ್ದ ಒಂದು ಅಗಲ ಬೇಕಂದ್ರೆ 20ನ /2 ಮಾಡಿರಿ, ಒಂದು ಉದ್ದ ಒಂದು ಅಗಲದ ಅಳತೆ 10 ಸೆಂಟಿಮೀಟರ್ ಆಗಿರುತ್ತೆ. ಸೊ ಆಮೇಲೆ ಆಯತದ ವಿಸ್ತೀರ್ಣ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ಅದು ಉದ್ದ ಇಂಟು ಅಗಲ ಅಂತ, ಅದು ಎಷ್ಟಿದೆ ಅಂದರೆ 24 ಸೆಂಟಿಮೀಟರ್ ಸ್ಕ್ವೇರ್ ಚದರ ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಉದ್ದ ಎಷ್ಟು ಅಗಲ ಎಷ್ಟು ಅಂತ ಕೇಳಿದ್ದಾನೆ. ಸಿಂಪಲ್ ನೋಡ್ರಿ, ಅವೆರಡು ಕೂಡಿದಾಗ ಉದ್ದ ಮತ್ತು ಅಗಲಗಳನ್ನು ಕೂಡಿದಾಗ 10 ಸೆಂಟಿಮೀಟರ್ ಬರಬೇಕು, ಗುಣಾಕಾರ ಮಾಡಿದ್ರೆ 24 ಬರಬೇಕು. ಎರಡು ಸಂಖ್ಯೆಗಳನ್ನು ಕೂಡಿದರೆ 10 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 24 ಬರಬೇಕು. ಸೊ ಆಗ ನೋಡ್ರಿ, ಕೂಡಿರೋ 10 ಬರ್ತಾ ಇದೆ, ಇದು ಕರೆಕ್ಟ್. ಕೂಡಿರೋದು 8 3 11 ಆಗುತ್ತೆ, ರಾಂಗು. ಇದು ಕೂಡಿರೋ 10 ಬರ್ತಾ ಇದೆ, ಇದಕ್ಕೆ ಕೂಡಿದ್ರೆ 14 ಆಗ್ತಾ ಇದೆ, ಇದು ರಾಂಗು. ಫಸ್ಟ್ ಇರಬೇಕು, ಇಲ್ಲ ಥರ್ಡ್ ಆನ್ಸರ್ ಇರಬೇಕು. ಅದರಲ್ಲಿ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ 24 ಬರಬೇಕು. 6 4 24 ಬರುತ್ತೆ, ಇದೇ ಕರೆಕ್ಟ್. ಬಟ್ ಇಲ್ಲ 5 5 25 ಬರುತ್ತೆ, ಇದು ರಾಂಗ್ ಆಗಿದೆ. ಅಂದ ಅದರ ಉದ್ದ ಆಗಲ್ಲ, ಫಸ್ಟ್ ಆಪ್ಷನೇ ಕರೆಕ್ಟ್. 6 ಸೆಂಟಿಮೀಟ್ರ್ 4 ಸೆಂಟಿಮೀಟ್ರ್ ಅಂತ ಹೇಳ್ಬೋದು. ಸೊ ಇವಿಷ್ಟು ಕ್ವಶನ್ಸ್ನ ಹೇಳ್ಕೊಟ್ಟಿದ್ದೀನಿ ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವರ್ ಕೋರ್ಸ್ ತಗೊಂಡಿಲ್ಲ, ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ. ಆ ಲ್ಯಾಂಡ್ ಸರ್ವರ್ ಫುಲ್ ಕೋರ್ಸ್ ಇದೆ, ಪೇಪರ್ ಫಸ್ಟು ಪೇಪರ್ ಸೆಕೆಂಡು ಅಥವಾ ಪೇಪರ್ ಸೆಕೆಂಡ್ ಮಾತ್ರನೂ ಸಿಗುತ್ತೆ. ಸೊ ಆ ಕೋರ್ಸಿಗೆ ಜಾಯ್ನ್ ಆಗಿ ಇನ್ನು ಹೆಚ್ಚು ಜನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.